ನಮಸ್ಕಾರ ಸರ್. ನಮಸ್ಕಾರ. ಅರಣ್ಯ ಪ್ರಾಜೆಕ್ಟಲ್ಲಿ ಏನೊಂದು ಶ್ರೀಗಂಧದ ಬೆಳೆ ಬಗ್ಗೆ ತುಂಬ ಮಾಹಿತಿ ತೊಗೊಂಡಿದ್ದೀವಿ. ಅದ್ರ ಜೊತೆಯಲ್ಲೇ ಬರುವಂಥ ಮಿಲಿಯಾಡೋಬಿಯ ಸಸಿಯಿಂದ ಬೆಳೆದು ಗಿಡವಾಗಿ ಮಾರಾಟ ಮಾಡೋದ್ರ ಬಗ್ಗೆ ಬಹಳಷ್ಟು ವಿಷಯ ಬೇಕು ಸರ್. ನನಗೆ ಆ ಒಂದು ಮಿಲಿಯಾಡೋಬಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಈಗ ಈ ಶ್ರೀಗಂಧ ಬೆಳೆಸಬೇಕು ಅಂದರೆ ಒಂದು ಪ್ಯಾರಾಸೈಟ್ ಅಂತ, ಶ್ರೀಗಂಧ ಅನ್ನೋದು ಬೇರೆ ಇನ್ನೊಂದು ಮರದ ಮೇಲೆ ಅದರ ಫುಡ್ ರಿಕ್ವೈರ್ಮೆಂಟ್ಸು, ನ್ಯೂಟ್ರಿಟ್ ರಿಕ್ವೈರ್ಮೆಂಟ್ಸಿಗೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಸ್ವಂತವಾಗಿ ಬೆಳೆಯುವಂಥ ಗಿಡ ಅಲ್ಲ. ಅದಕ್ಕೆ ಹೋಸ್ಟ್ ಪ್ಲ್ಯಾಂಟ್ ಅಂತ ಇನ್ನೊಂದು ಗಿಡನ ಬೆಳೆಸಬೇಕು. ರೂಟ್ ಸಿಸ್ಟಮಿಂದ ಅದು ತಗೊಳುತ್ತೆ ಫುಡ್ಡನ್ನ, ನ್ಯೂಟ್ರಿಯೆಂಟ್ಸ್ನ ಇನ್ ದ ಇನಿಷಿಯಲ್ ಸ್ಟೇಜಸ್. ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮರಿ ಹೋಸ್ಟ್ ಪ್ಲ್ಯಾಂಟ್ ಅಂತ ಒಂದು ಹಾಕಬೇಕು. ನಿಮ್ಮ ತೊಗರಿ ಇದೆಲ್ಲ ರೆಡ್ ಗ್ರಾಮು ಅದೆಲ್ಲ ಹಾಕ್ಬೋದು. ಅದೆಲ್ಲ ಪ್ರೈಮರಿ ಹೋಸ್ಟ್ ಪ್ಲ್ಯಾಂಟ್ ಅಂತ. ತುಂಬ ಸಣ್ಣ ಗಿಡ ಇದ್ದಾಗ ಆ ಪ್ರೈಮರಿ ಹೋಸ್ಟ್ ಪ್ಲ್ಯಾಂಟು ಇದಕ್ಕೆ ಬೇಕಾಗಿರುವಂಥ ಒಂದು ಫುಡ್ ಪ್ರೊಸೆಸಿಂಗ್ನ, ನ್ಯೂಟ್ರಿಯೆಂಟ್ ವ್ಯಾಲ್ಯೂನ ಕೊಡುತ್ತೆ. ಆಮೇಲೆ ಸೆಕೆಂಡ್ರಿ ಹೋಸ್ಟ್ ಪ್ಲ್ಯಾಂಟ್ ಅಂತ, ಇದು ಬೆಳೀತಾ ಇದ್ದ ಹಾಗೆ ಸಪೋರ್ಟ್ ಕೊಡಲಿಕ್ಕೆ ಇನ್ನೊಂದು ಗಿಡನ ಬೆಳೆಸಬೇಕು. ಆ ಗಿಡಗಳು ಯಾವ್ದು ಬೇಕಾದರೂ ಆಗ್ಬೋದು, ಮ್ಯಾಂಗೋ ಆಗ್ಬೋದು, ಬೇರೆ ಯಾವುದೋ ಗಿಡನೂ ಆಗ್ಬೋದು, ನಿಮ್ಮ ಸಿಲ್ವರ್ ಓಕ್ ಆಗ್ಬೋದು, ಅಥವಾ ಟೀಕ್ ಮರ ಆಗ್ಬೋದು, ಯಾವ್ದು ಬೇಕಾದರೂ ಆಗ್ಬೋದು. ಆದರೆ ಇದರಲ್ಲಿ ಮಿಲಿಯಾಡೋಬಿ ಅಂದರೆ ಹೆಬ್ಬೇವನ್ನ ನಾವು ಈ ಹೋಸ್ಟ್ ಪ್ಲ್ಯಾಂಟಾಗಿ ಬೆಳೆಸಿದ್ರೆ ನಿಮಗೆ ಡಬಲ್ ಇನ್ಕಮ್ ಬರುತ್ತೆ. ಹೇಗೆ ಅಂದರೆ ಈ ಮಿಲಿಯಾಡೋಬಿ ಅನ್ನೋದು, ಹೆಬ್ಬೇವು ಅನ್ನೋದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಆ್ಯಂಡ್ ಇಟ್ ಈಸ್ ಎ ವೆರಿ ಗುಡ್ ಹೋಸ್ಟ್, ಸೆಕೆಂಡ್ರಿ ಹೋಸ್ಟ್ ಪ್ಲ್ಯಾಂಟ್ ಟು ದಿಸ್ ಸ್ಯಾಂಡಲ್ವುಡ್. ದೇ ಜಲ್ ಟುಗೆದರ್. ನಾವು ಒಂದು ಕಮರ್ಷಿಯಲ್ ಪ್ರಾಜೆಕ್ಟು ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಹೋದಾಗ ಯಾವುದು ಭಾಳ ಬೇಗ ಬೆಳೆದು ಯಾವುದು ರಿಟರ್ನ್ಸು ನಿಮಗೆ ಕೊಡುತ್ತೆ. ಈಗ ನಾನು ನಿಮ್ಮ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳ್ತಿದ್ದೆ. ಆ ಮೇಂಟೆನೆನ್ಸ್ ಕಾಸ್ಟ್ ಆದರೂ ನಿಮಗೆ ವಾಪಸ್ ಬರಬೇಕು. ಆ ವಾಪಸ್ ಬರಬೇಕು ಅಂದರೆ ಈ ಮಿಲಿಯಾಡೋಬಿಯಿಂದ ಬರುತ್ತೆ. ಇದೇನೆಂದರೆ ಒಂದು 7 ರಿಂದ 8 ವರ್ಷಕ್ಕೆ ಕಟ್ ಆಫ್ ಸ್ಟೇಜಿಗೆ ಬರುತ್ತೆ ಈ ಮಿಲಿಯಾಡೋಬಿಯ. ಇದಕ್ಕೂ ನಾವು ತಿನ್ನಿಂಗ್ ಎಲ್ಲ ಮಾಡಿ ಮೇಲ್ಗಡೆಗೆ ಬುಷ್ ಹೋಗೋಂಗೆ 40, 50, 60 ಅಡಿ ಬೆಳೆಯುತ್ತಿದ್ದು ಫಾಸ್ಟಾಗಿ. ಇದನ್ನು ನಾವು ಸೇಲ್ ಮಾಡಿದ್ರೆ ನಿಮ್ಮ ಪೇಪರ್ ಇಂಡಸ್ಟ್ರಿ, ಪಲ್ಪ್ ಇಂಡಸ್ಟ್ರಿ ಅದು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ನಿಮಗೊಂದು ವ್ಯಾಲ್ಯೂ ಕೊಡ್ತಾರೆ. ಇದು ಪರ್ ಟನ್ ಬೇಸಿಸ್ ಮೇಲೆ ವ್ಯಾಲ್ಯೂಯೇಷನ್ ಸಿಗುತ್ತೆ. ಅದು ನೀವು ರಫ್ಲಿ ಅರೌಂಡ್ ಒಂದು 20 ಗಿಡ ನೀವು ಇದ್ದರೆ ನಿಮಗೊಂದು ರಫಾಗಿ ಒಂದು 4-5 ಲಕ್ಷ ಇನಿಷಿಯಲ್ ಸ್ಟೇಜಲ್ಲಿ ಬರುತ್ತೆ. ಒಂದು 7-8 ವರ್ಷ ಆದಮೇಲೆ ತಿರುಗಿ ಅದನ್ನು ಹಾಗೆ ಅದು ಬೆಳ್ಕೊಳ್ಳುತ್ತೆ. ನೀವು ಸ್ಟೆಮ್ ಲೆವೆಲಲ್ಲಿ ಕಟ್ ಮಾಡಿಬಿಟ್ರೆ ರೂಟ್ ಸಿಸ್ಟಮ್ ತೆಗೀತೀರಾ, ಮತ್ತು ಅದು ತಿರುಗಿ ರೀಗ್ರೋ ಆಗುತ್ತೆ. ಸೆಕೆಂಡ್ರಿ ಗ್ರೋತ್ ಅಂತೀವಿ, ಅದನ್ನ ಸೆಕೆಂಡ್ರಿ ಗ್ರೋತ್ ಆಗುತ್ತೆ. ಅದು ಇನ್ನೊಂದು 8 ವರ್ಷಕ್ಕೆ ತಿರುಗಿ ಅದು ಕಟಾವಿಗೆ ಬರುತ್ತೆ. ಅಂದರೆ ಒಂದು ಸ್ಯಾಂಡಲ್ವುಡ್ ಟ್ರೀ 1 ಟರ್ಮ್ ಬರೋಷ್ಟೊತ್ತಿಗೆ ಇದು 2 ಟರ್ಮ್ ಬರುತ್ತೆ. ಈ ಮಧ್ಯದಲ್ಲಿ ಕಟ್ ಮಾಡಿ ದುಡ್ಡು ಬರುತ್ತಲ್ವಾ 7-8 ವರ್ಷ, ಅದನ್ನು ನೀವು 8 ವರ್ಷ ಆದಮೇಲೆ ಸ್ಯಾಂಡಲ್ವುಡ್ಗೆ ಕೇರ್ ತಗೋಬೇಕು ಅಂತ ಹೇಳಿದ್ನಲ್ಲ, ನೀವು 8 ವರ್ಷ ಆದಮೇಲೆ ಯು ಹ್ಯಾವ್ ಟು ಟೇಕ್ ಸ್ಪೆಷಲ್ ಕೇರ್ ಆ್ಯಂಡ್ ಯು ಹ್ಯಾವ್ ಟು ಪುಟ್ ಸಮ್ ಸೆಕ್ಯೂರಿಟಿ ಸಿಸ್ಟಮ್ ಇಡಲ್ಲ. ಈ ದುಡ್ಡನ್ನ ಅದಕ್ಕೆ ಯೂಸ್ ಮಾಡಿ ನೀವು ಅದನ್ನು ಡೆವಲಪ್ ಮಾಡ್ಕೊಂಡು ಬಿಡ್ಬೋದು. ಆವಾಗ ಶ್ರೀಗಂಧ ಸೇಫ್ ಆಗುತ್ತೆ. ಜೊತೆಗೆ ಈ ಮಿಲಿಯಾಡೋಬಿಯ ಸೆಕೆಂಡ್ ಕಟಿಂಗ್ ಬರುತ್ತೆ 15-16 ವರ್ಷಕ್ಕೆ. ಆವಾಗ ಇನ್ನೊಂದಷ್ಟು ದುಡ್ಡು ಬರುತ್ತೆ. ಅರ್ಥ ಆಯ್ತಲ್ವಾ? ಶ್ರೀಗಂಧದ ಜೊತೆಗೇ ಬರುತ್ತೆ ಅವಾಗ. ಸೊ ಈ ವೆಲ್ತ್ ಕ್ರಿಯೇಷನಲ್ಲಿ ದಿಸ್ ಈಸ್ ಎ ರಿಸರ್ಚ್ ಮಾಡಿರುವಂಥ ಪ್ಲಾನ್. ಈ ಪ್ಲಾನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಮೇಂಟೆನೆನ್ಸ್ ಕಾಸ್ಟು ಫಸ್ಟ್ 8 ಇಯರ್ಸು ಜಾಸ್ತಿ ಇರೋಲ್ಲ, ಮಿನಿಮಮ್ ಕಾಸ್ಟ್ ಇರುತ್ತೆ. ಅದನ್ನು ನೀವು ಏನು ಟೆನ್ಷನ್ ತಗೋಬೇಕಾಗಿಲ್ಲ. ಸೆಕೆಂಡ್ ಪಾರ್ಟ್ ಆಫ್ ಇಟ್ ಜಾಸ್ತಿ ಆಗೋದ್ರಿಂದ ಇದರಿಂದ ಬರೋ ರಿಟರ್ನ್ಸಲ್ಲಿ ಅದನ್ನೆಲ್ಲ ನಿಮಗೀಗ ಲಿಂಕ್ ಮೆಶ್ ಅಂತ ಹೇಳಿದೆ. ಪ್ರತಿಯೊಂದು ಗಿಡಕ್ಕೂ ಲಿಂಕ್ ಮೆಶ್ ಹಾಕಬೇಕು, ಸೆಕ್ಯೂರಿಟಿ CCTV ಹಾಕಬೇಕು, ಸೆಕ್ಯೂರಿಟಿ ಸಿಸ್ಟಮ್ ಈ ದುಡ್ಡು ಬರುತ್ತಲ್ವಾ ಈ ಫಸ್ಟ್ ಕಟ್ ಮಾಡಿದಾಗ ಈ ಮಿಲಿಯಾಡೋಬಿಯಿಂದ, ಅದನ್ನು ಇದಕ್ಕೆ ಯೂಸ್ ಮಾಡಿಕೊಂಡು ನೀವು ಮೇಂಟೈನ್ ಮಾಡಿದ್ರೆ ವಿತೌಟ್ ಮಚ್ risk, you are going to get your sandalwood on the one side, secondary crop of Miliadobia on the other side, which is going to add to your wealth. ಓಕೆ, ಹಾಗಿದ್ರೆ ಈ ಮಿಲಿಯಾಡೋಬಿಯ ಕಟಾವು ಮಾಡಿದಾಗ ಮಾರಾಟ ಮಾಡೋದು ಹೇಗೆ ಸರ್? ಎಲ್ಲಿ ಅದು ನೀವು ಯಾರಿಗೆ ಬೇಕಾದ್ರೆ ಇಟ್ಸ್ ಫ್ರೀ ಮಾರ್ಕೆಟ್. ಯಾವ ಬೇಕಾದ್ರೆ ವುಡ್ ಇಂಡಸ್ಟ್ರಿ ಯಾರಾದರೂ ಆಗ್ಬೋದು, ನಾವೇ ಇಂಡಿವಿಜುವಲ್ ಮಿಲಿಯಾಡೋಬಿಯಾಗೆ ನೀವೇನು ಹೆಚ್ಚಿನ ಪರ್ಮಿಷನ್ ತಗೋಬಿಟ್ರೆ, ಬಟ್ ಜನರಲ್ ಆಗಿ ಎನಿ ಟ್ರೀ ದಟ್ ಇಸ್ ಟು ಬಿ ಕಟ್ has to be informed and permitted by Forest Department under Afforestation Act. ನೀವು ಹಾಗೆ ಕಟ್ ಮಾಡಿ ಮರ ನಿಮ್ಮ ಮನೆಯಲ್ಲೇ ಇದ್ದರೂ ಕಟ್ ಮಾಡಬೇಕು ಅಂದರೆ ನೀವು ಪರ್ಮಿಷನ್ ತಗೊಳ್ಳೇಬೇಕು. ವಿತೌಟ್ ಏನೋ ನಾವು ಇನ್ನೋಸೆಂಟು, ನಾವು ಲೇಮೆನ್ನು, ನಮ್ಗೆ ಗೊತ್ತಿಲ್ಲ ಕಟ್ ಮಾಡಿಬಿಟ್ವಿ ಅನ್ನೋದು ಪನಿಷಬಲ್ ಅಫೆನ್ಸ್ ಆಗಿಬಿಡುತ್ತೆ. ಏಕೆಂದರೆ ಗಿಡನ ಬೆಳೆಸೋದಕ್ಕೆ ಮಾತ್ರ ನಮಗೆ ಪರ್ಮಿಷನ್ ಇದೆ, ಕಟ್ ಮಾಡಲಿಕ್ಕೆ ವಿ ಡೋಂಟ್ ಹ್ಯಾವ್ ಪರ್ಮಿಷನ್.
ಓಕೆ. Okay, this is what is the act. Therefore, you have to be very careful while cutting. ಹಾಗಿದ್ರೆ ನಾವೇ ಹೋಗಿ ಅದೆಲ್ಲ ಪರ್ಮಿಷನ್ ಏನಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಕೂಡ ಹಾಕುವಂಥ ಪ್ರಾವಿಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ರೆ ಪ್ರೋಸೆಸ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಸರ್? ನಮ್ಮ ಸಪೋರ್ಟ್, ನಿಮ್ಮ ಕೋಆರ್ಡಿನೇಷನ್ ಬೇಕಾದರೆ ಮಾಡ್ತೀವಿ. ಬಿಕಾಸ್ ಸೋ ಮೆನಿ ಪೀಪಲ್ ವಿಲ್ ಬಿ ರಿಕ್ವೈರಿಂಗ್ ಸಮ್ ಹೆಲ್ಪ್. ವಿ ವಿಲ್ ಬಿ ಆಲ್ಸೋ ಹ್ಯಾವಿಂಗ್ ಏನು ಡೀಟೇಲ್ಸ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ವಿ ವಿಲ್ ಡೂ ದ ಪೇಪರ್ ವರ್ಕ್ ಆರ್ ವಾಟ್ ಎವರ್ ಯು ರಿಕ್ವೈರ್ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ದೇ ವಿಲ್ ಡೂ ದ ಜಾಬ್. ಎಸ್ ಸರ್, ನಿಖರ ಪ್ರಾಜೆಕ್ಟ್ಸಲ್ಲಿ ನಾವು ತುಂಬ ಒಂದು ಕ್ಯೂರಿಯಾಸಿಟಿ ಇರುವಂಥ ಎಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ತಿಳ್ಕೊಳ್ತಿದ್ದೀವಿ. ಅದರಲ್ಲೂ ಅರಣ್ಯ ಪ್ರಾಜೆಕ್ಟ್ಸ್ ಬಗ್ಗೆ ಇನ್ ಡೀಟೇಲ್ ಎಲ್ಲ ವಿಷಯ ಕೊಟ್ಟಿದ್ದೀರಾ ಸರ್. ಎಲ್ಲರ ಪರವಾಗಿ ನಾನು ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.